ಮೇಲಿಂದ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಕನ್ನೆಯ ಕಂಗಳಲ್ಲಿ ಕನಸಿನ ದೀಪ ಆಸೆಗಳ ಜ್ಯೋತಿಯನ್ನು ಬೆಳಗುವ ದೀಪ ಮಾಂಗಲ್ಯದ ಭಾಗ್ಯವನ್ನು ಕರುಣಿಸೋ ದೀಪ ಮನೆಯನ್ನು ಬೆಳಗು ಮಂಗಳ ದೀಪ ಹಚ್ಚಿ ಬನ್ನಿ ಲಕ್ಷ ದೀಪವಾ ನೀವಿಂದು ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಕನ್ನನಿ ತಾನ ಕಂದನನ ಕನ್ನನಿ ತಾನ ಕಂದನ ಕನ್ನನಿ ತಾನ ಕಂದನನ ಕನ್ನನಿ ತಾನ ಕಂದನ ಪ್ರತಿ ವರುಷವೂ ಹೊಸ ಹರುಷವ ನಮಗೆ ತರುವ ಹಬ್ಬದ ದಿನ ಮುತ್ತಿನ ದೀಪ ಹಚ್ಚಿಡಿರೆ ಮಂಗಲೆಯರು ನೀವೆಲ್ಲ ಪ್ರತಿದಿನವದು ಹಬ್ಬವೇ ಜೀವ ಜೀವ ಸೇರೆ ಅನುರಾಗ ರಾಗ ಗೀತೆ ನೋವು ನಲಿವು ಒಂದೇ ಬೆಳಗ್ಗೆ ಪ್ರಣಯದ ಹಣತೆ ಅಪಸರವ ಮಿಡಿದರೆ ಪ್ರೇಮ ಮನೆಯೊಳಗೆ ಶಾಂತಿ ನಿಧಾಮ ಸರಸ ಜನನ ವಿರಸ ಮರಣ ಸಮರಸ ಜೀವನ ಮನಸ್ಸು ಮನಸ್ಸು ಅರಿತ ಸಮಯ ಮನೆಯ ಹೋಗನ ಬೆಳಗ ಬನ್ನಿರಿ ಲಕ್ಷ ದೀಪ ഇരുಳು ಕಳೆಯುವ ದೀಪೋತ್ಸವ ನಮಗೆಲ್ಲ ಹರ್ಷ ತರುವ ಉತ್ಸವ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಕನ್ನೆಯ ಕಂಗಳಲ್ಲಿ ಕನಸಿನ ದೀಪ ಸಾವಿರದ ಕೈಲಾಸವೇಕೆ ಸತಿಪತಿಯು ಮುನಿದರೆ ಮನೆಯೇಕೆ ನಂತರ ಶಾಂತಿ ಕತ್ತಲೆಯ ಬಳಿಕವೇ ಕಾಂತಿ ನದಿಯು ಅರಸಿ ಬರುವುದಮ್ಮ ಕಡಲ ಸಂಗಮ ಮಿಲನದಲ್ಲೇ ಮನಕ್ಕೆ ಎಂದು ನಿಜದ ಸಂಭ್ರಮ ಎಂದು ಬರುವುದೋ ಸುಖದ ಶುಭ ದಿನ ಅದಕ್ಕೆ ಕಾದಿದೆ ನೊಂದ ಈ ಮನ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಕನ್ನೆಯ ಕಂಗಳಲ್ಲಿ ಕನಸಿನ ದೀಪ ಕನ್ನನಿ ತಾನ ಕಂದನನ ಕನ್ನನಿ ತಾನ ಕಂದನ ಕನ್ನನಿ ತಾನ ಕಂದನನ ಕನ್ನನಿ ತಾನ ಕಂದನ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಕನ್ನೆಯ ಕಂಗಳಲ್ಲಿ ಕನಸಿನ ದೀಪ ಆಸೆಗಳ ಜ್ಯೋತಿಯನ್ನು ಬೆಳಗುವ ದೀಪ ಮಾಂಗಲ್ಯದ ಭಾಗ್ಯವನ್ನು ಕರುಣಿಸೋ ದೀಪ ಮನೆಯನ್ನು ಬೆಳಗು ಮಂಗಳ ದೀಪ ಹಚ್ಚಿ ಬನ್ನಿ ಲಕ್ಷ ದೀಪವಾ ನೀವಿಂದು ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಕನ್ನನಿ ತಾನ ಕಂದನನ ಕನ್ನನಿ ತಾನ ಕಂದನ ಕನ್ನನಿ ತಾನ ಕಂದನನ ಕನ್ನನಿ ತಾನ ಕಂದನ ಪ್ರತಿ ವರುಷವೂ ಹೊಸ ಹರುಷವ ನಮಗೆ ತರುವ ಹಬ್ಬದ ದಿನ ಮುತ್ತಿನ ದೀಪ ಹಚ್ಚಿಡಿರೆ ಮಂಗಲೆಯರು ನೀವೆಲ್ಲ ಪ್ರತಿದಿನವದು ಹಬ್ಬವೇ ಜೀವ
ಶ್ರೀನಾಥ ರೇಣುಕಾಚಾರ್ಯನ ಸ್ಮರಣೆ ಮಾಡ್ತಾ, ಕುಪ್ಪೂರ್ಗಕ್ಕೆ ಗುರುಮುಳಸಿದ್ದೇಶ್ವರನ ಸ್ಮರಣೆ ಮಾಡ್ತಾ ಈ ದಿವಸ ದೀಪೋತ್ಸವ ಆಚರಣೆ ಮಾಡ್ತಾ ಇದೀವಿ. ಶ್ರೀ ಹುಚ್ಚಣ್ಣಪ್ಪನವರ ಟ್ರಸ್ಟ್ನಿಂದ ಒಂದು ಪ್ರತಿ ವರ್ಷ ದೀಪಾರಾಧನೆ ನಾವು ಆಚರಣೆ ಮಾಡ್ಕೊಂಡ್ ಬಂದೀವಿ. ಈ ಒಂದು ಸುಸಂದರ್ಭದಲ್ಲಿ ಸಮಾಜದ ಎಲ್ಲಾ ಬಂಧುಗಳು ಒಂದ್ ಕಡೆ ಸೇರಿ ಪ್ರತಿಯೊಬ್ಬರು ದೀಪ ಒಂದು ಅವಕಾಶ ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ನಡ್ಕೊಂಡ್ ಬಂದಿದ್ದೀವಿ. ನಾವು ನಮ್ಮ ತೇಜೇಶ್ವರ ಶಿವಾಚಾರ್ಯರು, ಕುಪ್ಪೂರ್ಗತಿ ತೇಜೇಶ್ವರ ಶಿವಾಚಾರ್ಯರು ಬರ್ಬೇಕಾಯ್ತು. ಅವರು ವಿದ್ಯಾಭ್ಯಾಸ ಅವರು ಇದ್ ಮಾಡ್ತಿರೋದ್ರಿಂದ ಅವರು ಬರಕ್ಕಾಗಿಲ್ಲ. ಹಾಗಾಗಿ ಮತ್ತೆ ಗೌರವಾಧ್ಯಕ್ಷರು ವಾಗೀಶನಾಳ್ ಬರ್ಬೇಕಾಯ್ತು. ಅವರು ಕುಪ್ಪೂರ್ಗಕ್ಕೆ ಜಾತ್ರೆ ಇರೋದ್ರಿಂದ ಅವರು ಬರಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ನಿರ್ದೇಶಕರುಗಳು ಎಲ್ಲ ಆಗಮಿಸಿದ್ದೀರಾ. ಆಮೇಲೆ ನಮ್ಮ ಒಂದು ವೇದಿಕೆ ಅಂತ ಇದ್ದಾಗ ನಾವು ಒಂದು ಅತಿಥಿಗಳು ನಾವು ಕರೆದಿದ್ದೀವಿ. ಹಾಗಾಗಿ ನಮ್ಮ ವೇದಮೂರ್ತಿ ಅವರು, ನಮ್ಮ ನಿವೃತ್ತ ಕಂದಾಯ ಇಲಾಖೆ ಅವರು ಅಧಿಕಾರಿ, ರಂಗ ಕಲಾವಿದರು. ಯಾಕಂದ್ರೆ ನಮ್ಮ ಉಚ್ಚ ಮಟ್ಟದಲ್ಲಿ 2 ಸತಿ ಆಕಸ್ಮಿಕವಾಗಿ ಬಂದಿದ್ರು. ನಿಜವಾಗ್ಲೂ ಅವ್ರಿಗೆಲ್ಲ ಒಂಥರ ಅವಿನಾಭಾವ ಸಂಬಂಧ. ನಮ್ಮ ಸಮಾಜದವರು ಅವರು, ನಮ್ಮ ಸಮಾಜ ಕಂಡ್ರೆ ಭಾರಿ ಅಭಿಮಾನ ಅವ್ರಿಗೆ. ಹಾಗಾಗಿ ಅವ್ರನ್ನ ಸ್ವಾಗತ ಕೊಡ್ತೀವಿ. ನಂತರ ನಮ್ಮ ಕಾಲಾವಧಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಾವು ಅನ್ನಗಾಗಿ ಬಸವರಾಜ್ ಅವರು ಸಹ ಆಗಮಿಸುತ್ತಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಕೊಡ್ತೀನಿ. ಮತ್ತು ಹಿರಿಯರಾದಂತಹ ನಮ್ಮ ಲಿಂಗರಾಜಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ಇನ್ನೊಬ್ಬರು ನಮ್ಮ ಸಮಾಜ ಮುಖಂಡರಾದಂತಹ ಶಂಕರಣ್ಣವರು ಬಂದವರೇ, ಅವ್ರಿಗೂ ಸಹ ನಾವು ಸ್ವಾಗತ ಕೊಡ್ತೀವಿ. ಅದೇ ರೀತಿಯಲ್ಲಿ ಸರಿಸಮಾನತೆಯಲ್ಲಿ ತಾವೆಲ್ಲ ಬಂದಿದ್ದೀರ, ತಮಗೂ ಸಹ ಸ್ವಾಗತ ಕೋರ್ತಾ ಇಲ್ಲಿ ನಾವು ಏನು ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಈ ಸಮಾಜ ಎಲ್ಲರೂ ಸರ್ವರಿಂದನೂ ಸಮಾಜ ಆಗಿದೆ. ಹಾಗಾಗಿ ಎಲ್ಲರ ಶ್ರಮ ಮತ್ತೆ ಎಲ್ಲರ ಸಹಕಾರ. ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಕ್ರೀಟ್ ಹಾಕಿಸ್ಬೇಕು ಅಂತೇಳಿ ನಾವು ಒಂದು ಕಾರ್ಯ ಕೈಗೊಂಡಿದ್ದೀವಿ. ನೀವೆಲ್ಲ ಏನು ಸೇರ್ಕೊಂಡಿದ್ದೀರಾ, ನಾವು ಇಲ್ಲಿ ಮಾತಾಡ್ಬೇಕಾಗತ್ತೆ. ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವು ಹನಿಯಲ್ಲಿ ಗೂಡಿದ್ರೆ ಹಳ್ಳ ಅಂತ ಹೇಳಿ ನಾವು ಈ ದೊಡ್ಡರು ಹೇಳಿದ್ದಾರೆ. ಆ ಥರದಲ್ಲಿ ತಮ್ಮ ಎಲ್ಲ ಸಹಕಾರದಿಂದ ಒಂದು ಕಾರ್ಯ ಯೋಜನೆ ನಾವು ಕೈಗೊಂಡಿದ್ದೀವಿ. ಹಾಗಾಗಿ ನಮ್ಮ ಸಮಾಜ ಶಕ್ತಿ ಮೀರಿ ಹೇಳ್ಬೇಕು ಅಂತಂದ್ರೆ, ಹಾಗಾಗಿ ಎಲ್ಲರೂ ಸಹ ತಮ್ಮ ಒಂದು ಸಹಕಾರದಲ್ಲಿ ನೀಡಬೇಕು ಅಂತ ಕೇಳ್ಕೊಂತ, ಆನಂತರ ಮುಂದೆ ನಾವು ಶೀಟ್ ಹಾಕಿಸ್ಬೇಕು ಅಂತ ಒಂದು ಪ್ಲಾನಿಂಗ್ ಇದೆ. ಶೀಟ್ ಹಾಕ್ಸಿ ನೆಲಕ್ಕೆ ಕಾಂಕ್ರೀಟ್ ಹಾಕ್ಸಿದ್ರೆ ನಮ್ಮ ಸಮಾಜದ ಕೆಲಸ ಕಾರ್ಯಗಳು ಮತ್ತೊಂದೆಲ್ಲ ನಾವೇ ಮಾಡೋದು. ಯಾಕೆಂತಂದ್ರೆ ನಮಗೊಂದು ಕುಗ್ರ ಜಾಗ ಇದೆ. ಆ ಜಾಗಕ್ಕೆ ಮೂಲಭೂತ ಸೌಕರ್ಯಗಳು ನಾವು ಮಾಡಬೇಕಾಗಿದೆ. ಆ ಮೂಲಭೂತ ಸೌಕರ್ಯ ಮಾಡ್ಬೇಕು ಅಂತಂದ್ರೆ ಒಬ್ಬರಿಬ್ರು ಸಾಧ್ಯ ಆಗಲ್ಲ. ನನ್ನ ಅಧ್ಯಕ್ಷ ಆಗಿರ್ಬೋದು, ಎಲ್ಲ ಅಧ್ಯಕ್ಷ ಮಾಡೋಕ್ಕಾಗಲ್ಲ. ಎಲ್ಲರಿಂದ ಸೇರಿ ಕೆಲಸ ಆದ್ರೆ ಸಮಾಜ ಕೆಲಸ ಆಗ್ಬಿಟ್ರೆ ನಾನು ಒಬ್ಬನೇ ಮಾಡ್ತೀನಿ ಅಂತ ನಾವು ಹೇಳೋಕ್ಕಾಗಲ್ಲ. ಆಮೇಲೆ ನಮ್ಮ ಡೈರೆಕ್ಟರ್ಗಳು ಏನಿದ್ದಾರೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಕಳೆದ ತಿಂಗಳು ನವರಾತ್ರಿ ಆಚರಣೆ ಮಾಡಿದ್ರು. ಹಾಗಾಗಿ ಅದು ಸಂಪೂರ್ಣತೆಯಲ್ಲಿ ಅದು ಒಂದು ಯಶಸ್ವಿ ಕಾಣ್ತು. ಆ ನವದುರ್ಗಿಯರ ಒಂದು ವಾಸಸ್ಥಾನ ಐತಿ ಜಾಗ, ಅಷ್ಟು ಕಳೆಗಟ್ಟಿತ್ತು. ಧಾರ್ಮಿಕ ಕಾರ್ಯಗಳು ನಡೀಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಅದು ಆಗುತ್ತೆ. ನಾವು ಈಗ ಏನು ಒಂದು ದೀಪೋತ್ಸವ ಮಾಡಿದ್ವಿ, ನೀವು ಇನ್ನೊಂದು ದಿವಸ ನೀವು ಇಚ್ಛೆ ಪಟ್ಟು ನಾವು ದಿವಸ ಪೂಜೆ ಮಾಡಿಸ್ತೀವಿ ಅಂತ ನೀವು ತಿಂಡಿ ಮಾಡಿಸ್ಬೇಕು, ಅಥವಾ ನೀವು ಕೋಸಂಬರಿ ಕೊಡ್ತಿರೋ ಅಥವಾ ಬಾಳೆಹಣ್ಣು ಕೊಡ್ತಿರೋ, ನಿಮ್ಮ ಭಕ್ತಿ ಅದು. ದೇವ್ರ ಕಾರ್ಯ ಪೂಜೆ ಪುರಸ್ಕಾರ ಚೆನ್ನಾಗಾಗ್ತಿದ್ರೆ ಸಮಾಜಕ್ಕೆ ಏಳಿಗೆ ಆಗುತ್ತೆ. ನಾವು ಇಷ್ಟೆಲ್ಲ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮಗೆ ಹೊಂದಿಸ್ತಾ, ಇನ್ನು ಮುಂದೆ ನಮ್ಮ ವೇದಮೂರ್ತಿ ನಮ್ಮ ಸಮಾಜ, ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಹೋಗ್ತಿದ್ರು ಹಿಂಗೆ 1 ವರ್ಷ ಆದ್ರೆ 2 ವರ್ಷ ಆದ್ರೂ ಹಿಂಗೆ 2 ವರ್ಷ ಅವರ ಒಂದು ಅಭಿಮಾನ ಪ್ರೀತಿ ಐತಲ್ಲ, ನಾವು ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ನಮ್ಮ ಸಮಾಜಕ್ಕೆ ಜಾಸ್ತಿ ದುಡ್ಡು ಕೊಟ್ಟವರು ಜಾಸ್ತಿ ಸೇವೆ ಕೊಡ್ತಾರೆ, ಕಮ್ಮಿ ದುಡ್ಡು ಕೊಟ್ಟವರು ಕಮ್ಮಿ ಸೇವೆ ಕೊಡ್ತಾರೆ. ಅವರು ಆ ಭೇದ ಭಾವ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಅವರ ಶಕ್ತಿ ಅನುಸಾರ, ಅವ್ರ ಭಕ್ತಿ ಅನುಸಾರ ಅವರು ಕಾಣಿಕೆ ಕೊಟ್ರೆ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ತಮ್ಗೆಲ್ಲ ಕೈ ಮುಗಿ ಕೇಳ್ಕೊಂತೀನಿ. ಈ ದಿವಸ ನಾವು ಒಂದು ಕಾರ್ಯ ಕೈಗೊಂಡಿದ್ದೀವಿ. ತಮ್ಮಲ್ಲಿ ನಾವು ಬರ್ತೀವಿ. ತಮ್ಮಲ್ಲಿ ಏನು ಶಕ್ತಿ ಐತೆ ಅದನ್ನು ಕೊಡಿ. ಅದು ಸಮಾಜಕ್ಕೆ ಸೇರ್ಕೊಳುತ್ತೆ, ದೇವಸ್ಥಾನ ಸೇರ್ಕೊಳುತ್ತೆ. ನೀವು ಓಡಾಡೋ ದಾರಿಗೆ ಅದು ನಿಮ್ಮ ಒಂದು ಅನುಭವದಲ್ಲೇ ಇರ್ತದ್ದು. ಹಾಗಾಗಿ ತಮ್ಗೆಲ್ಲ ನಾನು ಮತ್ತೊಮ್ಮೆ ಹೊಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಇನ್ನೊಂದು
ಈ ದಿವಸ ಪ್ರತಿ ವರ್ಷ ಸುಂದ ಮತ್ತು ಮನಸಿದ್ದಪ್ಪನವರು ಅವರು ಈ ಕಾರ್ಯನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಾವು ಪ್ರಾರಂಭ ಆಯ್ತಲ್ಲ, ದೇವಸ್ಥಾನ ಪ್ರಾರಂಭ ಆದ್ಮೇಲೆ ಕಾರ್ತಿಕ್ ಮಾಸ ಬಂತು, ಹೆಂಗ್ ಮಾಡೋದು ಸಮಾಜದಿಂದ ದುಡ್ಡು ಎತ್ಬೇಕು ಮಾಡ್ಬೇಕು ಅಂತ ಮಾತಾಡ್ತಿದ್ದು. ಇಲ್ಲ ಅದೇನ ಕಳ್ಸ್ಕೊಂಡು ಕೂಡ್ತಾರ, ನಮ್ದು ನೀವು ಸಮಾಜರು ನಂದು ಅಂತ ಹೆಸರು ಬೇಡ, ಈ ಸಮಾಜದ್ದು ಅಂತ ನೀವು ಅಂದ್ಕೊಂಡು ನಮಗೆ ಸೇವೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ದಂಪತಿಗಳು ಕೇಳ್ಕೊಂಡ್ರು. ನಿಜವಾಗ್ಲೂ ಅವ್ರು ದೊಡ್ಡ ಗುಣ. ಯಾಕೆಂತಾರೆ ನಾವು ಮಾಡ್ತೀವಿ ಅನ್ನೋ ಕಾಲದಲ್ಲಿ ಇವತ್ತು ಸಮಾಜ ಮಾಡ್ತೈತಿ ಅಂತ ನೀವು ಅಂದ್ಕೊಳ್ಳಿ, ನಾವು ಮಾಡ್ತೀವಿ ಅಂತ ಅಂದ್ಕೋಬೇಡಿ. ನಮಗೆ ದೇವ್ರ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿ ನಡೆಸತಕ್ಕ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರ ದಂಪತಿಗಳು ಹೇಳಿದ್ದಾರೆ. ಅವ್ರಿಗೆ ಭಗವಂತ ನಿಜವಾಗ್ಲೂ ಒಂದು ಆರೋಗ್ಯ ಕೊಟ್ಟು ಮತ್ತು ಮನೆಯನ್ನು ಬೆಳೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾವ ನಾನು ಮಾತು ಮುಗಿಸ್ತೀನಿ. ನಂತರ ನಮ್ಮ ವೇದಮೂರ್ತಿಯವರು ಎರಡು ಮಾತಾಡೋಣ ಸಮಾಜ ತಾಯಮ್ಮ ಅಂದ. ತಾಯಮ್ಮ ಅಂತಿದ್ದಕ್ಕೆ ತಂಬಿಯಲ್ಲಿ ನೀರು ತಗೊಂಬಂತ ತಾಯಿ. ತಂಬಿಯಲ್ಲಿ ನೀರು ತಂದಾಗ ಒಂದು ತೊಟ್ಟನ್ನು ಹಿಂಗೆ ಇಟ್ಕೊಂಡು ಹಿಂಗಂದು ಕಣ್ಮುಟ್ಗುದ. ನಾನು ಅಂದ್ಕೊಂಡಿದ್ದು ಪ್ರಸಾದ ಈ ಗಂಗೆ ಅಲ್ಲ, ಇದು ನೀರಲ್ಲ, ಈಗ ಗಂಗೆ ಆಯ್ತು ಅಂತ ಅಷ್ಟೇ. ಪ್ರಸಾದ ಅನ್ನೋದಕ್ಕೆ ಬಹಳಷ್ಟು ಲೇಖನಗಳು ಕೃತಿಗಳು ಓದಿನ ನಾವು ಅದ್ರ ಅಗತ್ಯತೆ ಇಲ್ಲ ಅಂತ ಹೇಳಿ, ಪ್ರಸಾದ ಅಂದ್ರೆ ಮಕ್ಳಿಗೆ ಹೇಳ್ಬೇಕಾರೆ ಅಲ್ಲ ಆ ಕಡೆ ನೋಡು ಇಲ್ಲಿ ತಿನ್ನು ಅಂತಲ್ಲ, ಪ್ರೀತಿಯಿಂದ ಮಕ್ಕಳು ತಾಳವ ಪುಟ ಅಂತ ತಿನ್ನಿಸ್ಬೇಕು. ತಾಯಿಗೂ ಅಷ್ಟೇ, ಮನೆಗೆ ಹೋಗ್ತಿದ್ದೆ ಮುದುಕಾದ ಅಜ್ಜಾರಿದ್ದಾರೆ, ಫಸ್ಟಿ ತಿನ್ನು ಬೇಗ ತಿನ್ನು ಅಂತೇಳಿ ಬಿಸಿದ್ನೇ ಇಟ್ಟು ತಿನ್ನೋದ್ರಾಗಲ್ಲ, ಅದನ್ನೇ ಪ್ರೀತಿಯಿಂದ ಇಟ್ಟುಬಿಟ್ಟು ತನ್ನಲ್ಲಿ ಆರಿದ್ವಿ ಅಮ್ಮ ನೀನು ತಗೊಳಮ್ಮ ಅಂತ ಇಟ್ಟರೆ ಪ್ರಸಾದ ಆಗುತ್ತೆ. ಅದ್ಬಿಟ್ಟು ನೀನು ತಿನ್ನು. ನಾವು ಅವ್ರು ಆಗ್ತಿರ್ತಾರೆ, ಪ್ರಜ್ಞೆನೇ ಬಂದಿಲ್ಲ. ನಾವೇನ್ ಮಾಡ್ತೀವಿ, ದಿಢೀರ್ನ ಈ ವಜ್ಜೊಂದು ಹೋಗಿಲ್ಲ ಅಂತ ಅಜ್ಜಿ ಬೈಯೋದು, ಸೊಸೆ ಅವ್ರು ಬೈಯೋದು, ಈಗ ಅಂತ ಬೇಕಿಲ್ಲ. ದೇವಸ್ಥಾನಕ್ಕೆ ಬಂದಾಗ ಪ್ರಸಾದ ಅಂತ ಏನು ಅಂತ ನಿಮ್ಗೆ ಅರಿವಾಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಕಲ್ಯಾಣವೆಂಬ ಪ್ರಣತೆ ಇಲ್ಲಿ ಭಕ್ತಿ ರಸವೇ ತೈಲವಾಗಿ, ಆಚಾರವೇ ಬತ್ತಿಯಾಗಿ ತೊಡಗಿ ಬೆಳಗುತ್ತಿತ್ತು ಶಿವನ ಪ್ರಕಾಶ ಅಂತಾನೆ ಶರಣರು. ಇದನ್ನ ಶಿವನ ಪ್ರಕಾಶ ದೀಪಾವಳಿ ಉತ್ಸವವನ್ನ ನಮ್ಮ ಮೋದಿಯವರು ಇಡೀ ವಿಶ್ವದಲ್ಲಿ ರಾಷ್ಟ್ರದಲ್ಲೇ ಹೊತ್ತಿದ್ರು. ದೀಪೋತ್ಸವನ ಮಾಡಿದ್ವಿ. ದೀಪೋತ್ಸವದ ಮೂಲ ಉದ್ದೇಶ ಜ್ಞಾನ. ಶಿವ ಎಂದು ಓದಿಸಯ್ಯ ಅಂತಾನೆ. ನರವಿಂದ್ಯದೊಳಗೆನ್ನ ಹುಲುಗಿಲಿಯ ಮಾಡಿ ಸಲಹಯ್ಯ ಶಿವ ಶಿವ ಎಂದು ಓದಿಸಯ್ಯ, ಭಕ್ತಿ ಪಂಜರದಲ್ಲಿಟ್ಟು ಸಲಹು ಕೂಡಲ ಸಂಗಮ ದೇವ. ಎಂಥ ವಚನ ಇದು! ಜಗತ್ತಿನ ಎಲ್ಲ ವಚನ ಜನರನ್ನ 850 ಕೋಟಿ ಪಾಪ್ಯುಲೇಷನ್ ವರ್ಲ್ಡ್ ಇರೋದು. 850 ಕೋಟಿ ಪಾಪ್ಯುಲೇಷನ್ ನರವಿಂದ್ಯ ಅಂತಾನೆ, ಮನುಷ್ಯರ ಒಂದು ಕಾಡಂತೆ. ಈ ಮನುಷ್ಯರ ಕಾಡಿನಲ್ಲಿ ತನ್ನ ಶಿವ ಶಿವ ಎಂದು ಓದಿಸಯ್ಯ. ಭಗವಂತ ನಮ್ಗೆ ಅಷ್ಟೋ ಇಷ್ಟ ಕೊಟ್ಟನೆ, ಕೊಡದರಿದ್ದಾನೆ. ಕೊಟ್ಟಿರೋರು ಕೊಡದರೇ ಬಗ್ಗೆ ಮತ್ತು ಕೊಡದರೇ ಇರತಕ್ಕಂಥವ್ರು ನನಗೆ ಯಾಕೆ ಕೊಟ್ಟಿಲ್ಲ ಅನ್ನತಕ್ಕಂಥ ಆಲೋಚನೆ ನಡುವೆ ಇರತಕ್ಕಂಥದ್ದು. ಶಿವ ಶಿವ ಎಂದು ಓದಿಸಯ್ಯ, ಭಕ್ತಿ ಪಂಜರದಲ್ಲಿಟ್ಟು ಸದಾ ಕೂಡಲ ಸಂಗಮ ದೇವ. ನಿಜವಾಗ್ಲೂ ಎಂಥ ಅದ್ಭುತವಾದ ಸಾಹಿತ್ಯ! ಮಾನವನನ್ನ ಪರಿವರ್ತನೆ ಮಾಡಕ್ಕೆ ಯಾವ ಏಟು ಬೇಕಿಲ್ಲ.